ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಿದ್ರೆ BA6 ಸೆಮಿಸ್ಟರ್ DSC 12 ಹಿಸ್ಟ್ರಿ NEP ಹಿಸ್ಟ್ರಿ ಸಮಕಾಲೀನ ಭಾರತದ ಇತಿಹಾಸ ಪರಿವಿಡಿಯನ್ನು ನೋಡು 1947ರಿಂದ ಮತ್ತು 1991ರವರೆಗೆ ಇರುವಂತಹ ಸಮಕಾಲೀನ ಭಾರತ ಎಂಬುದನ್ನು ನಾವು ಇವತ್ತು ತಿಳ್ಕೊಂಡ್ರಿ. ಪರಿವಿಡಿ ನೋಡ್ ಬರ್ರಿ. ಪರಿವಿಡಿ ಫಸ್ಟ್ ಒಂದು ನೋಡ್ರಿ, ಸಮಕಾಲೀನ ಭಾರತದ ಇತಿಹಾಸ. ಪರಿವಿಡಿ ಇತಿಹಾಸ ಇದು ಅಧ್ಯಾಯ ಘಟಕ 1 ಅಧ್ಯಾಯ 1ರಲ್ಲಿರುವ ಟಾಪಿಕ್ ಅನ್ನು ನೋಡು. ಭಾರತೀಯ ಸಂವಿಧಾನದ ರಚನೆಯ ಸಂವಿಧಾನದ ಸಭೆ. ಎರಡನೇ ಚಾಪ್ಟರ್ ಯಾವ್ದೈತೆ ಅಂದ್ರೆ ಕರಡು ಸಮಿತಿಯ ಪಾತ್ರ ಮತ್ತು ಸಂವಿಧಾನದ ಕರಡಿನ ಚರ್ಚೆ ಮತ್ತು ತಿದ್ದುಪಡಿಯನ್ನು ನೋಡ್ಬೋದು. ಅದೇ ರೀತಿ ಥರ್ಡ್ ಒನ್ ಪೀಠಿಕೆ ಸಂವಿಧಾನದ ಮೂಲಭೂತ ಲಕ್ಷಣಗಳು ಮತ್ತು ಸಮಸ್ಯೆಗಳನ್ನು ನೋಡ್ಬೋದು. ಘಟಕ 2ರಲ್ಲಿ ಅಧ್ಯಾಯ 4 ನೋಡ್ಬೋದು. ಭಾರತೀಯ ರಾಜ್ಯಗಳ ಏಕೀಕರಣ, ಕಾಶ್ಮೀರ, ಜುನಾಗಢ ಮತ್ತು ಹೈದರಾಬಾದ್ ರಾಜ್ಯಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಅದೇ ರೀತಿ ಅಧ್ಯಾಯ 5 ಕಾನೂನು ಕ್ರೋಢೀಕರಣ ಮತ್ತು ಹಿಂದೂ ಕೋಡ್ ಬಿಲ್ಗಳನ್ನು ನೋಡ್ಬೋದು. ಅದೇ ರೀತಿ ಅಧ್ಯಾಯ 6 ರಾಜ್ಯಗಳ ಭಾಷಾ ಸಂಘಟನೆ ಮತ್ತು ಪ್ರಾದೇಶಿಕತೆ ಮತ್ತು ಪ್ರಾದೇಶಿಕ ಅಸಮಾನತೆಗಳನ್ನು ಇಲ್ಲಿ ನಾವು ನೋಡ್ಬೋದು. ಘಟಕ 2ರಲ್ಲಿ ಅಧ್ಯಾಯ 7 ಆರ್ಥಿಕ ಬೆಳವಣಿಗೆಗಳು, ಭಾರತೀಯ ಆರ್ಥಿಕತೆಯ ನೆಹರುವಿನ ಪರಂಪರೆ ಮತ್ತು ಪಂಚವಾರ್ಷಿಕ ಯೋಜನೆ ಮತ್ತು ಜಮೀನ್ದಾರ ಹಾಗೂ ಬಾಡಿಗೆಯ ಸುಧಾರಣೆಯ ರದ್ದತಿ, ಬೋಧನಾ ಚಳುವಳಿಗಳನ್ನು ನೋಡ್ಬೋದು. ಅದರಿಂದ ಹಸಿರು ಕ್ರಾಂತಿಗಳನ್ನು ತಿಳಿಬಹುದು. 8 ಬ್ಯಾಂಕ್ಗಳ ರಾಷ್ಟ್ರೀಕರಣ, 20 ಅಂಶಗಳನ್ನ ಕಾರ್ಯ ಮತ್ತು ಭಾರತದಲ್ಲಿ ತುರ್ತು ಘೋಷಣೆಗಳನ್ನು ತಿಳಿದುಕೊಳ್ಳಬಹುದು. ಅಧ್ಯಾಯ 9 1973ರಿಂದ ಪಂಚಾಯತ್ ರಾಜ್ ಸುಧಾರಣೆ ಮತ್ತು ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಯ ಅವಲೋಕನ ಎಂಬುದನ್ನು ತಿಳಿಬಹುದು. ಇಲ್ಲಿ ಅಧ್ಯಾಯ 4 ನೋಡು. ಅಧ್ಯಾಯ 4ರಲ್ಲಿ ಏನ್ ಕೊಟ್ಟಾರಂದ್ರ ಅಧ್ಯಾಯ 10 ಜಾಗತೀಕರಣ ಪರಿಣಾಮ, ಜಾಗತೀಕರಣ ಮತ್ತು ಉದಾರೀಕರಣ ಮತ್ತು ಖಾಸೀಕರಣ. ಇಲ್ಲಿ ಗ್ಯಾಟ್ ಒಪ್ಪಂದವನ್ನು ನಾವು ನೋಡ್ಕೋಬಹುದು. ಅಧ್ಯಾಯ 11ರಲ್ಲಿ ಹೊಸ ಸಾಮಾಜಿಕ ಆಂದೋಲನ, OBCಯ ಮಂಡಲಗಳನ್ನು ನೋಡ್ಬೋದು. OBCಯ ಕಮಿಷನ್ ನೋಡ್ಬೋದು. ಮೀಸಲಾತಿಗಾಗಿ ಅನುಪಾತ, ಭಾರತದ ಅಂಬೇಡ್ಕರ್ ನಂತರ ದಲಿತ ಚಳುವಳಿಯನ್ನ ನಾವು ಇಲ್ಲಿ ತಿಳಿದುಕೊಳ್ಬಹುದು. ಅದೇ ರೀತಿ ಅಧ್ಯಾಯ 12 ಪರಿಸರ ಸಮಸ್ಯೆ ಮತ್ತು ಸ್ತ್ರೀವಾದಿಯ ಚಳುವಳಿಯ ಸಮಕಾಲೀನ ಭಾರತದಲ್ಲಿ ಕಾರ್ಮಿಕ ಒಕ್ಕೂಟ ಮತ್ತು ರೈತರ ಚಳುವಳಿಗಳನ್ನು ನೋಡ್ಬೋದು. ಅದೇ ರೀತಿ ನಕ್ಷೆ ಇರ್ತದ, ಇಲ್ಲಿ ನಕ್ಷೆ ಕಾರ್ಯ ಒಳಗ ನೋಡ್ಬೋದು. ಯಾವ ಪ್ಲೇಸ್ ಅನ್ನು ಕೇಳ್ತಾರ, ಕಾಶ್ಮೀರ, ಜುನಾಗಢ ಮತ್ತು ಹೈದರಾಬಾದ್ ರಾಜ್ಯಗಳ ಮುಖ್ಯ ಕೇಂದ್ರಗಳನ್ನು ನೋಡ್ಬೋದು. ಮತ್ತೆ ಇಲ್ಲಿ ಬೇರೆ ಕ್ವಶನ್ ನಿಮಗೆ ನೀಡಲಾಗಿದೆ, ಅದನ್ನು ಓದ್ಬೋದು. ಇಲ್ಲಿ ನಿಮಗೆ ಇಂಗ್ಲಿಷ್ ಮೀಡಿಯಮ್ನು ಪರಿವಿಡಿಯನ್ನ ಸಿಲೆಬಸ್ನ ಇಂಡೆಕ್ಸ್ ನೋಡ್ಬೋದು. ಇಂಗ್ಲಿಷ್ ಮೀಡಿಯಮ್ ಇದ್ದವ್ರನ್ನ ಇಲ್ಲಿ ನೋಡ್ಕೋಬಹುದು, ಇಲ್ಲ ಸ್ಕ್ರೀನ್ ಶಾಟ್ ತಗೋಬಹುದು. ಈ PDF ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಟೆಲಿಗ್ರಾಮ್ ಚಾನಲ್ ಐತಿ, ಆ ಚಾನಲ್ ಒಳಗೆ ಐತ್ರಿ, ನೀವು ಹೋಗಿ ತಕ್ಕೋಬಹುದು. ಕನ್ನಡ ಮೀಡಿಯಮ್ ಮತ್ತು ಇಂಗ್ಲಿಷ್ ಮೀಡಿಯಮ್ ಎರಡನ್ನು ಐತಿ. ಥ್ಯಾಂಕ್ ಯು.